ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಥಮಂತು ಬಸವಣ್ಣ, ದ್ವಿತೀಯಂತು ಲಿಂಗಂ, ತೃತೀಯಂತು ವಿಶ್ವ ಬ್ರಹ್ಮಾಂಡವೆಲ್ಲ ಅಕಳಂಕ ಗುಣನಿಧಿ ಚಿದಾನಂದ ಬಸವಂಗೆ ವಕುತನಾದೆನು ಗುರುವೇ ಯೋಗಿನಾಥ. ಒಮ್ಮೆ ಈ ಗುರುವಿನ ಶ್ರೀಚರಣವಾನೆನೆದಡೆ ಭವಬಂಧನ ಬಿಡುವುದು ಗುರುವೇ ಶರಣು, ಗುರು ಲಿಂಗವೇ ಶರಣು. ಹರಿಬ್ರಹ್ಮಾದಿಗಳಿಗೆ ಅಗೋಚರವಾದ ಕೂಡಲ ಚೆನ್ನ ಸಂಗಯ್ಯನೆಂಬ ಲಿಂಗವ ತೋರಿದ ಬಸವಣ್ಣ ಗುರುವೇ ಶರಣು ಶರಣು. ಸೃಷ್ಟಿಕರ್ತ ಪರಮಾತ್ಮ ಧರ್ಮಗುರು ಧರ್ಮಪಿತ ಹೃದಯ ಮಂದಿರದಲ್ಲಿ ಧ್ಯಾನಿಸಿ ಎಲ್ಲ ಶಟಸ್ಥಲ ಪಥವನ್ನು ಸಾಧಿಸತಕ್ಕಂಥ ಶರಣ ಸಂಕುಲಕ್ಕೆ ಶರಣೆಂದು ಮಣಿದು ಇವತ್ತಿನ ಈ ಮುಂಜಾನೆಯ ಸುಂದರ ಪರಿಸರದಲ್ಲಿ ಈಗಾಗಲೇ ಪ್ರಾರ್ಥನೆ ನಡೆದಿದೆ. ಇಂಥ ಒಂದು ಪ್ರಾರ್ಥನೆಯ ಭಾಗವಹಿಸಿರತಕ್ಕಂಥ ತಮ್ಮೆಲ್ಲ ಶರಣ ತಂದೆ ತಾಯಿಗಳಾಡಿದವರಲ್ಲಿ ನನ್ನ ಭಕ್ತಿಯ ಶರಣು ಶರಣ. ಇವತ್ತಿನ ಈ ವಚನ ವೈಭವ ಕಾರ್ಯಕ್ರಮದಲ್ಲಿ ನನಗೆ ಕೊಟ್ಟಿರ್ತಕ್ಕಂಥ ವಿಷಯ ವಿಭೂತಿ ಧಾರಣಾ ಸ್ಥಳ ಅಂತಕ್ಕಂಥದ್ದು. ಆ ವಿಭೂತಿ ಧಾರಣಾ ಸ್ಥಳದ ಕುರಿತು ವಿವರಿಸುವಕ್ಕಿಂತ ಪೂರ್ವದಲ್ಲಿ ಅದರ ಹಿನ್ನೆಲೆಯನ್ನು ನಾನು ಸ್ವಲ್ಪ ತಗೊಂಡು ಬರ್ತೀನಿ. ಜನನ ಮರಣಗಳ ಹುತ್ತದಲ್ಲಿ ಕುದಿದು ಬೆಂದಿರತಕ್ಕಂಥ ಈ ಜೀವಕ್ಕೆ ಕೈ ಹಿಡಿದು ಶಾಂತಿ ಸಮಾಧಾನ ಕೊಡ್ತಕ್ಕಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಸಿದ್ಧಾಂತ ಅದು ನಮ್ಮ ಶಟಸ್ಥಲ ಸಿದ್ಧಾಂತ. ಆ ಸಿದ್ಧಾಂತವನ್ನು ಕೊಟ್ಟಿರ್ತಕ್ಕಂಥವರು ವಿಶ್ವಗುರು ಬಸವಣ್ಣನವರು, ಬಸವಾದಿ ಪ್ರಮಥರು ಅಂತಕ್ಕಂಥದ್ದನ್ನು ನಮಗೆಲ್ಲ ಗೊತ್ತಿದೆ. ಈ ಶಟಸ್ಥಲ ಸಿದ್ಧಾಂತ ಏನ್ ಮಾಡ್ತದೆ ಅಂತ ಕೇಳಿದ್ರೆ ನರನನ್ನ ಹರನನ್ನಾಗಿ ಮಾಡ್ತದೆ, ನಮ್ಮ ಮಾನವನನ್ನ ದೇವಮಾನವನಾಗಿ ಮಾಡ್ತದೆ. ಅಂಥ ಪವಿತ್ರ ಶಟಸ್ಥಲ ಸಿದ್ಧಾಂತವನ್ನ ಅನೇಕ ಸ್ಥಳಗಳಲ್ಲಿ ನಾವು ನೋಡ್ತೇವೆ. ಈ ಒಂದು ಶಟಸ್ಥಲ ಸಿದ್ಧಾಂತಕ್ಕೆ 101 ಸ್ಥಳಗಳು ಪೂರಕವಾಗಿ ಬರ್ತವೆ. ಕರ್ಣಶಿಗೆಯಲ್ಲಿ ಅದನ್ನೆಲ್ಲ ನೋಡ್ತೇವೆ. ಅದನ್ನು ಈಗ ವಿವರಣೆ ಮಾಡ್ತಾ ಕೊಡುವುದಿಲ್ಲ, ನಾನು ನೇರವಾಗಿ ನಾನು ಕೊಟ್ಟಿರುವಂತಹ ವಿಷಯಕ್ಕೆ ಬರ್ತೇನೆ. ಅಲ್ಲಿ ಒಂದು ಕಡೆ ಹೇಳ್ತಾರೆ, ನಿರಾಲಂಬ ನಿಜಲಿಂಗ ನಾನೆಂಬ ಮಹದಂಕಾರವೇ ಸಹ ಸಂಸಾರಿಯಾಗಿ ಬಂದು ಬಳಲುವ ಭ್ರಾಂತು ಇನ್ನಾರಿಗೆ ತಿಳಿಯುವುದಯ್ಯ. ಈ ಜೀವನ ಸಾರ್ಥಕ ಮಾಡ್ಕೊಳ್ತಕ್ಕಂಥದ್ದು ನಮ್ಗೇನು ಗೊತ್ತಿದೆ ಅಂತ ಕೇಳ್ತಾರೆ ಶರಣರು. ಚನ್ನಬಸವಣ್ಣ ಕೇಳ್ತಾರೆ, ನಿರಾಲಂಬದಲ್ಲಿ ನಿಜಲಿಂಗ ನಾನೆಂಬ ಅಹಂಕಾರದಲ್ಲಿ ಸಂಸಾರಿಯಾಗಿ ಬಂದು ಬಳಲುವ. ನಾನೇ ದೇವರ ಸ್ವರೂಪ ಅಂತಕ್ಕಂಥದನ್ನ ಮರೆತು ನಾನು ನನ್ನದೆಂಬ ಅಹಂಕಾರದಲ್ಲಿ ಸಂಸಾರಿಯಾಗಿ, ಅಂದ್ರೆ ಸಂಸಾರಿ ಅಂದ್ರೆ ಮದುವೆ ಅಂತ ತಿಳ್ಕೊಬೇಡ್ರಿ, ಮದುವೆ ಜೀವನ ಅಷ್ಟೇ ಅಲ್ಲ, ಎಲ್ಲ ನಾನು ನನ್ನ ಅದು ಅಂತಕ್ಕಂಥ ಈ ಮೋಹದಲ್ಲಿ ಮುಳುಗಿರ್ತಕ್ಕಂಥ ಈ ಜೀವಾತ್ಮನಿಗೆ ದೇವನಡಿಗೆ ಹೋಗ್ತಕ್ಕಂಥ ದಾರಿಯೇ ಗೊತ್ತಿಲ್ಲ. ಅಂತಹ ಸಂದರ್ಭದಲ್ಲಿ ಇನ್ನಾರಿಗೆ ತಿಳಿಯುವುದಯ್ಯ, ಇನ್ನಾರು ಪರಿಹರಿಸುವರಯ್ಯ. ಎಲ್ಲರೂ ಇಲ್ಲಿ ಮುಳುಗಿರ್ತಕ್ಕಂಥವ್ರೆ ಈ ಸಂಸಾರದಲ್ಲಿ ಅಂದ್ರೆ ನಾನು ನನ್ನದು ಅಂತಕ್ಕಂಥ ಭಾವದಲ್ಲಿ ಮುಳುಗಿರುವವರೇ ಪ್ರಪಂಚದಲ್ಲಿ ತುಂಬಿರುವಾಗ ತಿಳಿಸಲಿಕ್ಕೆ ಬಸವಗಳು ಬಂದರು ಅಂತ ಹೇಳ್ತಾರೆ ಚನ್ನಬಸವಣ್ಣ. ತಿಳಿಯುವುದಯ್ಯ ಇನ್ನಾರು ಪರಿಹರಿಸುವರಯ್ಯ ಬಸವಣ್ಣನಲ್ಲದೆ, ಇದು ಕಾರಣ ಬಸವಣ್ಣನ ಶ್ರೀಪಾದವ ತೋರಿ ಬದುಕಿಸ ಕೂಡಲ ಚೆನ್ನ ಸಂಗಮ ದೇವ ಅಂತ ಹೇಳ್ತಾರೆ. ಅಂದ್ರೆ ಬಸವಣ್ಣ ಈ ಶಟಸ್ಥಲ ಪಥವನ್ನ ಅರುಹಿಲಿಕ್ಕೆ ಮರ್ತ್ಯ ಲೋಕಕ್ಕೆ ಬಂದು ಈ ನಮ್ಮೆಲ್ಲರನ್ನ ಪಾವನಗೊಳಿಸಿದರು ಅಂತಕ್ಕಂಥದ್ದು ಈ ವಚನದಲ್ಲಿ ಚನ್ನಬಸವಣ್ಣವರು ಹೇಳ್ತಾರೆ. ಈ ಶಟಸ್ಥಲವನ್ನು ಕೊಟ್ಟಿರ್ತಕ್ಕಂಥವ್ರು ಬಸವಾದಿ ಪ್ರಮಥರು, ಸುಜ್ಞಾನಿಗಳು ಇದನ್ನ ಕಂಡು ಹಿಡಿದ್ರು ಅಂತಕ್ಕಂಥದನ್ನ ನಾವು ಮನಗಾಣ್ತೇವೆ. ಈ ಶಟಸ್ಥಲ ಸಿದ್ಧಾಂತದ ಉದ್ದೇಶ ಏನು ಅಂತ ಕೇಳಿದ್ರೆ, ನಾವು ಹಂತ ಹಂತವಾಗಿ ಜೀವಾತ್ಮನು ಹಂತ ಹಂತವಾಗಿ ಪರಮಾತ್ಮನಾಗುವಂಥ ಒಂದು ಹಂತಗಳು, ಸ್ಟೇಜಸ್ ಅಂತ ಹೇಳ್ತೇವಲ್ಲ. ಈಗ ಒಂದು ಏನಾರ ರೋಗ ಇದ್ರೆ ಕೇಳ್ತಾರೆ ನೋಡಿ, ಯಾವ ಸ್ಟೇಜಲ್ಲಿ ಅದ, ಕ್ಯಾನ್ಸರ್ ಅದಂದ್ರೆ ಯಾವ ಸ್ಟೇಜಲ್ಲಿ ಅದ ಅಂತ ಕೇಳ್ತಾರೆ. ಹಾಗಾಗಿ ಭಕ್ತನು ಹಂತ ಹಂತವಾಗಿ, ನರನು ಹಂತ ಹಂತವಾಗಿ ಪರಮಾತ್ಮನಾಗುವ ಮಟ್ಟಿಗೆ ಹೋಗಲಿಕ್ಕೆ ನಮ್ಮ ಶಟಸ್ಥಲ ಸಿದ್ಧಾಂತ ತೋರಿಸ್ಕೊಡ್ತದೆ. ನಮ್ಮ ಲಿಂಗಾಯತ ಧರ್ಮದಲ್ಲಿ ದೇವರು ಬೇರೆ ನಾವು ಬೇರೆ ಅಲ್ಲ, ದೇವರೇ ನಾವು ಆಗುವಂಥ ಒಂದು ಪವಿತ್ರವಾದಂಥ ಸಿದ್ಧಾಂತ ನಮ್ಮ ಧರ್ಮದಲ್ಲಿದೆ. ಹಾಗಾಗಿ ಈ ಭೂಮಿಯಲ್ಲಿ ನಾವು ತಾತ್ಕಾಲಿಕ ನೆಲೆಯಲ್ಲಿ ನಿಂತಿದ್ದೇವೆ, ಶಾಶ್ವತ ನೆಲೆ ಅಲ್ಲ ಇದು. ಈ ಮರ್ತ್ಯಲೋಕ ಅಂತಕ್ಕಂಥದ್ದು ಇದು ಶಾಶ್ವತ ನೆಲೆ ಅಲ್ಲ. ನಾವು ಇಲ್ಲಿ ಬಂದವರಿದ್ದೇವೆ, ಬಂದವರು ಪುನಃ ಎಲ್ಲಿಂದ ಬಂದಿದ್ದೇವೆ ಅಲ್ಲಿಗೆ ಹೋಗ್ಬೇಕು. ನಾವು ಪರಮಾತ್ಮನ ಅಂಶೀಭೂತರು, ಪರಮಾತ್ಮನಿಂದ ಬಂದಿದ್ದೇವೆ, ಮತ್ತೆ ಪರಮಾತ್ಮನಲ್ಲಿಯೇ ಒಂದಾಗಬೇಕು. ಆ ಪರಮಾತ್ಮನಲ್ಲಿಯೇ ಒಂದಾಗಲಿಕ್ಕೆ ನಮಗೆ ಕೆಲವೊಂದು ಹೆಜ್ಜೆಗಳವ, ಸ್ಟೆಪ್ಸ್ ಅವ, ಅವಕ್ಕೆ ನಾವೇನಂತೀವಿ ಶಟಸ್ಥಲಗಳು ಅಂತ ಹೇಳ್ತೀವಿ. ಆ ಒಂದು ಹೆಜ್ಜೆಗಳಲ್ಲಿ ಮೊದಲ ಒಂದು ಸ್ಥಳವೇ ಭಕ್ತ ಸ್ಥಳ. ಆ ಭಕ್ತ ಸ್ಥಳದಲ್ಲಿ ಮತ್ತೆ 4 ವಿಭಾಗಗಳನ್ನು ಅದು ಮಾಡ್ತಾರೆ. ಮೊದಲನೇ ವಿಭಾಗದಲ್ಲಿ ಪಿಂಡ ಸ್ಥಳ, ಎರಡನೇದು ಪಿಂಡ ಜ್ಞಾನ ಸ್ಥಳ, ಮೂರನೇದು
ಸಂಸಾರ ಹೇಯ ಸ್ಥಳ ಅಂತ ಬರ್ತದೆ. ಆ ಎರಡನೇ ವಿಭಾಗದಲ್ಲಿ ಬರ್ತಕ್ಕಂಥದ್ದೇ ಇದು ಏನು ಭಕ್ತ ಸ್ಥಳನ ಆ 5 ಆಚರಣೆಗಳೇನಿರ್ತಾವಲ್ಲ, ಆ 5 ಆಚರಣೆಗಳಲ್ಲಿ ಬರ್ತಕ್ಕಂಥದ್ದು ಇದು ಗುರು ಕರುಣ ಸ್ಥಳ ಅಂತ ಬರ್ತದೆ. ಗುರು ಕರುಣ ಸ್ಥಳ ಆದಮೇಲೆ ಲಿಂಗ ಧಾರಣ ಸ್ಥಳ ಬರ್ತದೆ, ಆಮೇಲೆ ರುದ್ರಾಕ್ಷಿ ಸ್ಥಳ ಬರ್ತದೆ. ಈ ರುದ್ರಾಕ್ಷಿ ಸ್ಥಳದಲ್ಲಿ ಇವತ್ತು ನಾವು ಚಿಂತನೆ ಮಾಡಬೇಕಾಗಿದೆ. ಗೊತ್ತಾಯ್ತಲ್ಲ ನಿಮಗೆ? ಶಟಸ್ಥಳದಲ್ಲಿ ಮೊದಲನೆಯದು ಭಕ್ತ ಸ್ಥಳ. ಆ ಭಕ್ತ ಸ್ಥಳದಲ್ಲಿ ಮತ್ತೆ 4 ವಿಭಾಗಗಳನ್ನಾಗಿ ಮಾಡ್ತಾರೆ. ಆ 4 ವಿಭಾಗಗಳಲ್ಲಿ ಎರಡನೇ ವಿಭಾಗವಾಗಿರ್ತಕ್ಕಂಥ ಈ ಒಂದು ಗುರುಕರಣ ಸ್ಥಳ, ಲಿಂಗ ಧಾರಣ ಸ್ಥಳ, ವಿಭೂತಿ ಧಾರಣ ಸ್ಥಳ, ಮೂರನೇದಾಗಿರ್ತಕ್ಕಂಥ ಈ ಒಂದು ವಿಭೂತಿ ಧಾರಣ ಸ್ಥಳದ ಬಗ್ಗೆ ನಾನು ಈಗ ಮಾತಾಡ್ತೀನಿ. ಬಸವಣ್ಣನವ್ರು ಹೇಳ್ತಾರೆ, ನೀರಿಂಗೆ ನೈದಿಲೆಯ ಶೃಂಗಾರ. ಕೊನೆಗೆ ಹೇಳ್ತಾ ಎಲ್ಲ ವಚನಗಳು ಪೂರ್ತಿ ಹೇಳಲ್ಲ ನಾವು, ಯಾಕಂದ್ರೆ ಸಮಯ ಕೊಟ್ಟಿರ್ತಕ್ಕಂಥದ್ದು ನನಗೆ ಅರ್ಧ ತಾಸು. ಹಾಗಾಗಿ ನಮ್ಮ ಕೂಡಲ ಸಂಗನ ಶರಣರಿಗೆ ನೊಸಲ ವಿಭೂತಿಯೇ ಶೃಂಗಾರ ಅಂತ ಹೇಳ್ತಾರೆ. ನಾವು ಈ ಬಿದ್ದು ಹೋಗ್ತಕ್ಕಂಥ ಈ ಸ್ಥೂಲ ಕಾಯಕ್ಕೆ ನಾವು ಶೃಂಗಾರ ಮಾಡುವುದರಲ್ಲಿಯೇ ನಿಮ್ಮ ಜೀವನ ಹಾಳಾಗಿ ಹೋಗ್ತಾ ಇದೆ. ಹಾಗಾಗಿ ಒಳಗಿರ್ತಕ್ಕಂಥ ಅಂತರ್ಶಕ್ತಿ, ಅಂತರ್ಜ್ಞಾನ, ಆ ಅಂತರ್ಜ್ಯೋತಿ ಇದಲ್ಲ, ಅದಕ್ಕೆ ಶೃಂಗಾರ ಮಾಡ್ರಿ ಅಂತ ಹೇಳ್ತಾರೆ ಬಸವಣ್ಣನವರು. ನೊಸಲ ನಮ್ಮ ಕೂಡಲ ಸಂಗನ ಶರಣರಿಗೆ ನೊಸಲ ವಿಭೂತಿಯೇ ಶೃಂಗಾರ. ನಾವು ವಿಭೂತಿಯನ್ನ ಧರಿಸಿಕೊಂಡು ನಮ್ಮನ್ನು ನಾವು ಶೃಂಗರಿಸಿಕೊಳ್ಬೇಕು ಅಂತ ಹೇಳ್ತಾರೆ. ವಿಭೂತಿ ಇದು ಸಾತ್ವಿಕತೆಯ ಸಂಕೇತ ಮತ್ತು ಲಿಂಗಾಯತ ಧರ್ಮದ ಒಂದು ಭಕ್ತನ ಶರಣನ ಲಕ್ಷಣಗಳಲ್ಲಿ ಒಂದಾಗಿರ್ತಕ್ಕಂಥದ್ದು. ವಿಭೂತಿ ಧಾರಣೆಯಿಂದ ಏನೇನು ಆಗ್ತದೆ ಅನ್ನೋದಕ್ಕೆ ಅನೇಕ ಶರಣರು ಅನೇಕ ವಚನಗಳಲ್ಲಿ ನಮಗೆ ಎಲ್ಲವನ್ನ ತಿಳಿಸ್ತಾ ಹೋಗ್ತಾರೆ. ಹಾಗಾಗಿ ನಮ್ಮ ಒಂದು ಈಗ ಉದಾಹರಣೆಯಾಗಿ ಹೇಳುವುದಾದರೆ, ಹಿಂದಿನ ಕಾಲದಲ್ಲಿ ಅಡಿಗೆ ಮಾಡ್ತಕ್ಕಂಥವ್ರು ಒಲೆ ಮೇಲೆ ಅಡಿಗೆ ಮಾಡ್ತಾ ಇದ್ರು, ಕಟ್ಟಿಗೆ ಹಚ್ಚಿ ಮಾಡ್ತಾ ಇದ್ರು. ಅವರು ಹಿಂಗೆ ನಮ್ಮಂಗೆ ಲೈಟರ್ ಇದ್ದಿಲ್ಲ ಅವ್ರ ಹತ್ರ, ಬಹಳ ಈ ಒಂದು ಮ್ಯಾಚ್ ಬಾಕ್ಸ್ ಕೂಡ ಇದ್ದಿಲ್ಲ ಅವರಲ್ಲಿ. ಅವಾಗ ಏನ್ ಮಾಡ್ತೀರಂದ್ರ, ಇವತ್ತು ಒಂದು ದಪ್ಪನೆಯ ಕಟ್ಟಿಗೆಯನ್ನು ಹಚ್ಚಿ ಅದು ಇರ್ತದಲ್ಲ ಬೆಂಕಿ, ಅದು ಬೆಂಕಿಯ ಮೇಲೆ ಒಂದು ಅಲ್ಲಿ ಉರಿದಿರ್ತಕ್ಕಂಥ ಆ ಬೂದಿ ಆಗಿರ್ತಕ್ಕಂಥ ಬೂದಿಯನ್ನ ಕೆಂಡದ ಮೇಲೆ ಮುಚ್ಚುತ್ತಾ ಇದ್ರು. ಯಾಕೆ ಮುಚ್ಚುತ್ತಾ ಇದ್ರು ಅಂದ್ರ, ಮರು ದಿವಸದವರೆಗೆ ನಾವು ಬೆಂಕಿ ಮತ್ತೆ ಬೇಕಂತ ತೆಗೆದುಕೊಳ್ಳುವಾಗ ಬೆಂಕಿ ಆರ್ತಾ ಇರಲಿಲ್ಲ. ಅದಕ್ಕೆ ಬೆಂಕಿ ಮುಚ್ಚಿದ ಕೆಂಡ ಅಂತಾರೆ ನೋಡ್ರಿ, ಬೆಂಕಿ ಮುಚ್ಚಿದ ಕೆಂಡ ಅಂತ. ಅಂದ್ರೆ ಏನು, ಮೇಲೆ ಬೂದಿ ಮುಚ್ಚಿದೇವೆ ಅಂದ್ರೆ ಒಳಗಿನ ಬೆಂಕಿ ಆರುವುದಿಲ್ಲ. ಹಾಗೆ ನಮ್ಮ ಒಳಗಿರ್ತಕ್ಕಂಥ ಈ ಅಂತರಾತ್ಮದಲ್ಲಿ ಏನು ಜ್ಯೋತಿ ಇದಲ್ಲ, ಪ್ರಕಾಶದಲ್ಲ, ಆ ಪ್ರಕಾಶವನ್ನ ಈ ವಿಭೂತಿ ಧಾರಣೆ ಮಾಡುವುದರಿಂದ ನಾವು ಸಂರಕ್ಷಣೆ ಮಾಡಬೇಕು ಅಂತ ಶರಣರು ಹೇಳ್ತಾರೆ. ವಿಭೂತಿ ಧಾರಣೆ ಮಾಡಿದಾಗ ಏನಾಗ್ತದ, ನಮ್ಮ ಒಳಗಿರ್ತಕ್ಕಂಥ ಅಂತರ್ಜ್ಯೋತಿಗೆ ಧಕ್ಕೆ ಬರುವುದಿಲ್ಲ. ಹಾಗಾಗಿ ಬೆಂಕಿಯನ್ನ ಯಾವ ರೀತಿ ನಾವು ಆ ಒಂದು ಬೂದಿಯಿಂದ ಮುಚ್ಚಿ ನಾವು ರಕ್ಷಣೆ ಮಾಡ್ತೇವೋ, ಹಾಗೆ ಅಂತರಾತ್ಮ ಜ್ಯೋತಿಯನ್ನ ವಿಭೂತಿ ಧಾರಣೆ ಮಾಡುವ ಮೂಲಕ ನಾವು ಅದನ್ನ ಸಂರಕ್ಷಣೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಒಂದು ಕಡೆ ಹೇಳ್ತಾರೆ, ಇದು ಶಿವನ ಮೈ ಬೆಳಕು. ಅಂದ್ರೇನು, ಪ್ರಕಾಶವನ್ನು ಕೊಡ್ತಕ್ಕಂಥ, ನಮಗೆ ಜ್ಞಾನದ ಒಂದು ತಿಳುವಳಿಕೆಯನ್ನು ಕೊಡ್ತಕ್ಕಂಥ ಶಕ್ತಿ ವಿಭೂತಿಯಲ್ಲಿದೆ ಅಂತ ಹೇಳ್ತಾರೆ. ಅದಕ್ಕೆ ಅಡಿಗೆ ಭವಹರನ ನೆನೆಯುತ್ತಾ ಭಸಿತವಂ ಧರಿಸುತ್ತಾ ಭವವ ತಪ್ಪಿಸಿಕೊಂಬ ಸುಖಕ್ಕಿನ್ನು ಸರಿ ಉಂಟೆ ಅಂತ ಹೇಳ್ತಾರೆ. ಯಾವ ಸುಖದ ಈ ಜೀವನದಲ್ಲಿ ಅಂತ ಕೇಳಿದ್ರೆ, ನಾವು ಅನ್ಕೊಂಡಿದ್ದೇವೆ ಬಹಳ ಭೌತಿಕ ಸಂಪತ್ತಿನಿಂದ, ಅನೇಕ ಎಲ್ಲ ಸವಲತ್ತಿನ ಆವಿಷ್ಕಾರಗಳಿಂದ ಸುಖ ಅನ್ಕೊಂಡಿದ್ದೆವು. ಅವುಗಳಲ್ಲಿ ಸುಖ ಇಲ್ಲ. ಚನ್ನಬಸವಣ್ಣ ಹೇಳ್ತಾರೆ ಒಂದು ಕಡೆ, ಸುಖವಾವುದು ಸುಖಿ ಯಾರು, ಸುಖದ ಅನುಭವ ಆವುದು ಅಂತ ಹೇಳ್ತಾ ಕೊನೆಗೆ ಹೇಳ್ತಾರೆ, ಸುಸಂಗವೇ ಸುಖ ಅದ ಅಂತ ಹೇಳ್ತಾರ. ಹಾಗೆ ಇಲ್ಲಿ ನಮಗೆ ಇಲ್ಲಿ ವಿಭೂತಿ ಅನ್ನ ಧರಿಸ್ಕೊಳ್ಳೋದ್ರಿಂದ ಏನಾಗ್ತದಂದ್ರ ಭವ ತಪ್ತದ ಅಂತ ಹೇಳ್ತಾರೆ. ಬಹಳ ಭೌತಿಕ ವಸ್ತುಗಳಲ್ಲಿ ಸುಖ ಇಲ್ಲ. ನಮಗೆ ಸುಖ ಎಲ್ಲದ ಅಂತಂದ್ರ ಈ ಶರಣರ ಸಂಘದಲ್ಲಿ ಸುಖ ಅದನಿ, ಅದರ ಜೊತೆಗೆ ವಿಭೂತಿ ಧಾರಣೆ ಮಾಡುವುದರಲ್ಲಿ ಸುಖವಿದೆ ಅಂತ ಹೇಳ್ತಾರ. ಭವ ತಪ್ಪಿಸಿಕೊಳ್ಳೋದಂದ್ರೆ, ಭವ ಅಂದ್ರೆ ಹುಟ್ಟು ಸಾವಿನ ಚಕ್ರ. ಈ ಹುಟ್ಟು ಸಾವು ನಾವು ಹುಟ್ಟು ಸಾವಿನಿಂದ ಮುಕ್ತಿಯನ್ನು ಪಡ್ತಕ್ಕಂಥದ್ದೇ ಸುಖ ಅದ ಅಂತ ಹೇಳ್ತಾರೆ ಶರಣರು. ಅದಕ್ಕೆ ಹೇಳ್ತಾಳೆ ಅಕ್ಕ ಮಹಾದೇವಕ್ಕ, ಬಾರದ ಭವಗಳಲ್ಲಿ ಬಂದೆ ಉಂಡೆ ಸುಖ ಸುಖಂಗಳ ಹಿಂದನ ಜನ್ಮವೇನಾದಡಾಗಲಿ ಮುಂದಿನ ಕರುಣಿಸಾ ಚನ್ನ ಮಲ್ಲಿಕಾರ್ಜುನ ಅಂತ ಹೇಳ್ತಾಳೆ. ಯಾಕಂದ್ರೆ ಶರಣರಿಗೆ ತಿಳಿದಿತ್ತು, ಈ ಜೀವನ, ಈ ಭವಸಾಗರ ಇದು ದುಃಖದ ದನಿ. ಇದರಿಂದ ನಾವು ಎಲ್ಲಿಂದ ಬಂದಿದ್ದೇವೆ, ಮೂಲ ನೆಲೆಯಲ್ಲಿ ಮಾತ್ರ ನಮಗೆ ಸುಖವಿದೆ, ಪರಮಾತ್ಮನಲ್ಲಿ ಮಾತ್ರ ಸುಖವಿದೆ. ಹಾಗಾಗಿ ಪರಮಾತ್ಮನ ಮಕ್ಕಳಾಗಬೇಕು, ಪರಮಾತ್ಮನ ಸ್ವರೂಪವೇ ನಾನು ಆಗ್ಬೇಕು ಅಂತಕ್ಕಂಥ ಆ ಭಾವ ಏನು ನಮಗೆ ತಿಳುವಳಿಕೆ ಏನು ಬರ್ತದಲ್ಲ, ಅದಕ್ಕೆ ನಾವು ಪಿಂಡಸ್ಥಳ ಅಂತ ಹೇಳ್ತೇವೆ. ಆ ಪಿಂಡಸ್ಥಳದಲ್ಲಿ ತಿಳುವಳಿಕೆ ಬಂದ ಮೇಲೆ ನನ್ನ ಮತ್ತು ದೇವರ ಸಂಬಂಧ ಏನಿದೆ ಅಂತ ನಾವು ವಿಚಾರ ಮಾಡಿದಾಗ ನಮ್ಗೇನಾಗ್ತದೆ, ಪಿಂಡ ಜ್ಞಾನಸ್ಥಳ ಆಗ್ತದೆ. ಆ ಪಿಂಡ ಜ್ಞಾನಸ್ಥಳದಲ್ಲಿ ಜ್ಞಾನ ಬಂದ ಮೇಲೆ ಮತ್ತೆ ನಮ್ಗೇನಾಗ್ತದೆ ಅಂದ್ರೆ ಸಂಸಾರ ಹೇಯ ಸ್ಥಳ. ಈ ಜೀವನ ನಶ್ವರ, ಈ ಆತ್ಮ ಇದು ಶಾಶ್ವತ, ಈ ದೇಹ
ಅಶಾಶ್ವತ. ಹಾಗಾಗಿ ಈ ಆತ್ಮನನ್ನ ಪರಮಾತ್ಮನೆಡೆಗೆ ವಿಲೀನ ಮಾಡ್ತಕ್ಕಂಥ ಆ ಒಂದು ಸಿದ್ಧಿ ಏನು ಹಂತ ಅದಲ್ಲ, ಆ ಹಂತಕ್ಕೆ ನಾವು ಶಟಸ್ಥಲ ಅಂತ ಹೇಳ್ತೀವಿ. ಆ ಶಟಸ್ಥಲದಲ್ಲಿ ಪರಮಾತ್ಮನೆಡೆಗೆ ಹೋಗಲಿಕ್ಕೆ ಇದು ಕೂಡ ಒಂದು ನಮ್ಗೆ ಏನದನಿ, ವಿಭೂತಿ ಕೂಡ ಏನದನಿ, ಒಂದು ಸಾಧನ ಅದನಿ. ಈ ವಿಭೂತಿ ಧಾರಣೆಯಿಂದ ನಮ್ಮ ಕರ್ಮ ಪಲ್ಲಟವಾಗ್ತದೆ, ನಮಗೆ ಜ್ಞಾನೋದಯವಾಗ್ತದೆ, ನಮ್ಮ ಒಳಗಿರ್ತಕ್ಕಂಥ ಆ ಜ್ಞಾನಕ್ಕೆ ಧಕ್ಕೆ ಬರುವುದಿಲ್ಲ ಅಂತಕ್ಕಂಥದನ್ನ ಶಟಸ್ಥಲದ ಈ ವಿಭೂತಿ ಧಾರಣ ಸ್ಥಳದಲ್ಲಿ ಹೇಳ್ತಾರೆ. ಒಂದು ಕಡೆ ಅಕ್ಕ ಮಹಾದೇವಿಯಕ್ಕೆ ಹೇಳ್ತಾರೆ ಏನಂತ, ವಿಭೂತಿಯೇ ಒಳಗುಂದದ ಅರಿಶಿಣವೆನಗೆ. ಅಂದ್ರ ವಿಭೂತಿ ಧಾರಣೆ ಮಾಡಿದ್ರ ಒಳಗುಂದದ, ಒಳಗಿನ ನನ್ನ ಆತ್ಮ ಚೈತನ್ಯಕ್ಕೆ ಕುಂದು ಬರಲಾರ್ದಂಗ ರಕ್ಷಣೆ ಮಾಡ್ತದ ಅಂತ ಹೇಳ್ತಾರೆ ಅಕ್ಕ. ನಾವು ಈ ಮದುವೆಯಲ್ಲಿ ಅರಿಶಿಣ ಹಚ್ತಾರೆ ಮದುಮಕ್ಕಳಿಗೆ, ಅದ್ರ ಸಂಕೇತ ಏನಂದ್ರೆ ಅದು ತ್ವಚೆಯನ್ನ, ನಮ್ಮ ಚರ್ಮವನ್ನ ಕಾಂತಿಯುಕ್ತವಾಗಿ ಮಾಡ್ಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಅರಿಶಿಣವನ್ನ ಮದುಮಕ್ಕಳಿಗೆ ಹಚ್ತಾರ. ಅದಕ್ಕೆ ಅಕ್ಕ ಹೇಳ್ತಾಳೆ, ನನಗ ಆಕಿನ ಮದುವೆ ಆಗುವಾಗ ಆಕಿಗೆ ವಿಭೂತಿನೇ ಒಳಗುಂದದ ಅರಿಶಿಣ ಅಂತ. ಒಳಗುಂದದ, ಒಳಗೆ ಕುಂದು ಬರಲಾರ್ದಂಗ, ಅದಕ್ಕ ಆ ಆತ್ಮ ಪ್ರಕಾಶಕ್ಕೆ ಕುಂದು ಬರಲಾರ್ದಂಗ ಮತ್ತಷ್ಟು ಪ್ರಕಾಶಿಸುವಂತೆ ಮಾಡುವಂತ ಶಕ್ತಿ ವಿಭೂತಿಯಲ್ಲಿದ ಅಂತ ಹೇಳ್ತಾಳೆ ಅಕ್ಕ ಮಹಾದೇವಕ್ಕ. ಹಾಗಾಗಿ ಮತ್ತೊಂದು ಕಡೆ ಬಸವಣ್ಣನವ್ರು ಹೇಳ್ತಾರೆ ಏನಂತ ಹೇಳ್ತಾರೆ ಅಂತಂದ್ರ, ನೊಸಲಿಗೆ ವಿಭೂತಿಗೆ ಶೃಂಗಾರ. ಬಹಳ ಜನ ಪೂಜೆ ಮಾಡ್ಕೊಂಡು ವಿಭೂತಿ ಕೆಡಿಸ್ಕೊಂಡು ಹೋಗ್ತಾರೆ. ವಿಭೂತಿ ಕೆಡಿಸ್ಕೊಂಡು ಹೋಗ್ತಕ್ಕಂಥದ್ದಲ್ಲ, ವಿಭೂತಿ ನಮ್ಮ ಮುಖಕ್ಕೆ ಇನ್ನಷ್ಟು ಕಳೆಯನ್ನ ಕೊಡುತ್ತದೆ, ನೋಡಿದವರಿಗೆ ಆನಂದ ಉಂಟು ಮಾಡ್ತದೆ, ನೋಡಿದವರಿಗೆ ಭಕ್ತಿಯನ್ನು ಉಂಟು ಮಾಡ್ತದೆ. ಅಂತಹ ಪರಿಶುದ್ಧವಾದಂತ ಶುಭ್ರವಾದಂತ ಬೆಳಿ ಬಣ್ಣದ ವಿಭೂತಿಯನ್ನ ನಾವು ಧರಿಸಬೇಕು ಅಂತ ಹೇಳ್ತಾರೆ. ಹಾಗಾಗಿ ಈ ವಿಭೂತಿಯನ್ನ ಧರಿಸುವಾಗ ನಾವು ಸುಮ್ಮನೆ ಧರಿಸಬಾರ್ದು ಅಂತ ಹೇಳ್ತಾರೆ ಶರಣರು. ಏನಂತ ಹೇಳ್ತಾರೆ ಅಂತಂದ್ರ, ಬಸವ ಬಸವ ಎಂದು ಬಸಿತವಂ ಧರಿಸಿದರೆ ಬಸವಾದಿ ಪ್ರಮಥರಿಗೆ ಪ್ರೀತಿಯಯ್ಯ. ನಾವು ವಿಭೂತಿ ಧಾರಣೆ ಮಾಡುವಾಗ ಸುಮ್ಮನೆ ಏನೋ ಯಾರಿಗೂ ಮಾತಾಡ್ಕೋತ ಧಾರಣೆ ಮಾಡಬಾರ್ದು. ಭಾವನಾ ಜೀವಿಗಳು ನಾವು ಶರಣರು. ಭಾವನೆಯೇ ಏನಾಗಿದ್ದು ಜೀವನ ಅಂತಳ ಅಕ್ಕ ಮಹಾದೇವಕ್ಕ. ಅದಕ್ಕೆ ಭಾವಪೂರ್ಣವಾಗಿ ಮನಸ್ಸಿನಲ್ಲಿ ಮಂತ್ರವನ್ನ ಹೇಳ್ತಾ ನಾವು ವಿಭೂತಿಯನ್ನ ಧರಿಸಬೇಕಂತ ಹೇಳ್ತಾರೆ ಶರಣರು. ಬಸವ ಬಸವ ಎಂದು ಬಸಿತವಂ ಧರಿಸಿದರೆ ಬಸವಾದಿ ಪ್ರಮಥರಿಗೆ ಪ್ರೀತಿಯಯ್ಯ ಅಂತ ಹೇಳ್ತಾರೆ. ನೋಡ್ರಿ, ಮಂತ್ರ ಹೇಳ್ತಾ ಬಸವ ಬಸವ ಅಂತ ನಾವು ವಿಭೂತಿ ಧರಿಸಿದ್ರೆ ಬಸವಣ್ಣನವರಿಗೆ ಅಷ್ಟೇ ಅಲ್ಲ, ಎಲ್ಲ ಶರಣರಿಗೆ ನಮ್ಮ ಮೇಲೆ ಪ್ರೀತಿ ಬರ್ತದಂತ, ಕರುಣೆ ಬರ್ತದಂತ. ಹಾಗಾಗಿ ನಾವು ಗುರುವನ್ನ ನೆನೆಸ್ಕೊಂಡು ನಾವು ವಿಭೂತಿಯನ್ನ ಧರಿಸ್ಬೇಕಂತ ಹೇಳ್ತಾರೆ. ಬಸವ ಶಟಸ್ಥಲ ಚೆನ್ನ ಬಸವ ಪ್ರಮುಖರು ಬಸಿತವಂ ಧರಿಸಿ ಬಯಲಾದರಯ್ಯ. ನಾವಷ್ಟೇ ಅಲ್ಲ, ಎಲ್ಲ ಬಸವಾದಿ ಪ್ರಮಥರು ಬಸಿತವಂ ಧರಿಸಿ, ಬಸವ ಬಸವ ಅಂತ ಬಸಿತವಂ ಧರಿಸಿ ಚೆನ್ನ ಬಸವಣ್ಣನವರ ಆದಿಯಾಗಿ ಅನ್ನವ ಪ್ರಭುಗಳಿಂದ ಒಳಗೊಂಡು ಎಲ್ಲ 770 ಅಮರಗಣಗಳೆಲ್ಲರೂ ಈ ಬಸಿತವನ್ನು ಧರಿಸಿ ಪಾವನರಾದರು ಅಂತ ಹೇಳ್ತಾ ಇದ್ದಾರೆ. ಎಸವ ಅಂಗುಲಿತ್ರಯು ಬಸಿತ ದೇಕಿಗಳೆಲ್ಲ ಬಸವಾಕ್ಷರ ತ್ರಯಗಳೆಂದು ಮುದರಿ. ನಾವು 3 ಬೆರಳು ಹಸ್ತೇವಲ್ಲ ಹಾಕೋರೆ, ಈ ರೀತಿ 3 ಬೆರಳು ಹಸ್ತೇವಲ್ಲ, ಇದು ಬ ಸ ವ ಅಂತಕ್ಕಂಥ ಬಸವಾಕ್ಷರ ತ್ರಯಗಳಿಂದ ನಮ್ಮ ಹಣೆಯ ಮೇಲೆ ವಿಭೂತಿ ಧಾರಣೆಯನ್ನ ಮಾಡಬೇಕು ಅಂತ ಶರಣರು ಹೇಳ್ತಾರೆ. ದೂರ್ಣ ಕರಣಗಳೆಂಬ ಬೆರಳುಗಳನ್ನು ಅರುಳಿದ ಪರಮಚಿತ್ ಭಸಿತವೆಂದು ನಾನು ಹರಬಸವ ಗುರುಬಸವ ಚರಬಸವ ಎಂದು ಈ ಬಸಿತವನ್ನು ಧರಿಸಿದೆ ಅಂತ ಹೇಳ್ತಾರ. ಹಾಗಾಗಿ ನಾವು ಕೂಡ ಬಸಿತವನ್ನು ಧರಿಸುವಾಗ ಮಹಾಮಂತ್ರ ಧರ್ಮಗುರು ವಿಶ್ವಗುರು ಮಂತ್ರ ಪುರುಷ ಬಸವಣ್ಣನವರ ಆ ಮಹಾಮಂತ್ರವಾಗಿರ್ತಕ್ಕಂಥ 3 ಅಕ್ಷರ ಬಸವ ಎಂಬ ಬಸವ ಎಂತಕ್ಕಂಥ 3 ಅಕ್ಷರ ಸಂಕೇತವಾಗಿ ನಾವು 3 ಬೆರಳ ವಿಭೂತಿಯನ್ನು ಧರಿಸಿದರೆ ಬಸವಣ್ಣನವರಿಗೆ ಪ್ರೀತಿ ಉಂಟಾಗ್ತದೆ. ಬಸವಣ್ಣನವರ ಕರುಣೆ, ಬಸವ ಗುರುವಿನ ಕರುಣೆ ನಮ್ಮ ಮೇಲೆ ಹರಿದು ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಬಸವಣ್ಣನವರ ಅಂತರ ಇದು, ಇವರು ಶರಣರು ಹೇಳಿದ್ರೆ ಬಸವಣ್ಣ ಅಂತರ ಅಡ್ಡ ಏನಂತಾರ ಅವರು, ಶ್ರೀ ವಿಭೂತಿಯ ಹೂಸದವರ ಎನಗೊಮ್ಮೆ ತೋರದಿರ ಅಂತ. ಪೂರ್ತಿ ವಚನ ಹೇಳ್ಕೊತ ಕೊಡಲ್ಲ ನಾನು. ಅವ್ರು ಹೇಳ್ತಾರೆ, ಶ್ರೀ ವಿಭೂತಿಯ ಹೂಸದವರ, ಶ್ರೀ ರುದ್ರಾಕ್ಷಿಯ ಧರಿಸಿದವರ, ನಿತ್ಯ ಲಿಂಗಾರ್ಚನೆ ಮಾಡದವರ, ಶರಣರ ಸಂಘದಲ್ಲಿ ಇರದವರ ಎನಗೊಮ್ಮೆ ತೋರದಿರ ಅಂತಾರಲ್ಲ. ಹಾಗಾಗಿ ಬಸವ ಗುರುವಿನ ಕರುಣೆ ನಮಗಾಗಬೇಕು, ಬಸವಣ್ಣನವರು ನಮಗೆ ಇಷ್ಟಪಡಬೇಕು ಅಂತಂದ್ರೆ ನಾವು ವಿಭೂತಿಯನ್ನ ಧರಿಸಬೇಕು ಅಂತಕ್ಕಂಥದ್ದು ಈ ವಿಭೂತಿ ಧಾರಣ ಸ್ಥಳದಲ್ಲಿ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಬಸವಣ್ಣನವರು ನಮಗೆ ನೋಡಬೇಕು, ಅವರ ಕರುಣ ಕಟಾಕ್ಷದ ಮೇಲೆ ಇರಬೇಕು ಅಂತಂದ್ರೆ ನಾವು ವಿಭೂತಿಯನ್ನ ಧರಿಸಬೇಕು. ಮತ್ತೊಂದು ವಚನದಲ್ಲಿ ಹೇಳ್ತಾರೆ, ಶ್ರೀ ವಿಭೂತಿ ರುದ್ರಾಕ್ಷಿಯೇ ನನಗೆ ಮುಕ್ತಿ ಸಾಧನವೋ ಎನ್ನ ತಂದೆ ಅಂತ ಹೇಳ್ತಾರೆ. ನಮಗೆ ಭಕ್ತಿ ಉಂಟಾಗ್ಬೇಕಾದ್ರೆ ನಮಗೆ ಜೀವನ್ ಮುಕ್ತಿ, ಮುಕ್ತಿ ಅಂದ್ರೆ ಮತ್ತೆಲ್ಲರೂ ಸ್ವರ್ಗಕ್ಕೆ ಹೋಗಿ ಕೊಡೋದಲ್ಲ, ಜೀವನ್ ಮುಕ್ತಿ, ಹುಟ್ಟು ಸಾವುಗಳ ಚಕ್ರ ನಿಂತು ನಾವು ಬೇಕಾದ್ರೆ ಪರಮಾತ್ಮ ಕಳಿಸಿದ್ರೆ ಮತ್ತೆ ಸೇವೆಗೆ ಮತ್ತೊಮ್ಮೆ ಈ ಮತ್ತೆ ಲೋಕಕ್ಕೆ ಬರೋಣ. ಆದ್ರೆ ಈ ಹುಟ್ಟು ಸಾವಿನ ಭವಚಕ್ರದಿಂದ ತಪ್ಪಿಸ್ಕೊಳ್ಬೇಕಾದ್ರೆ ಮಾಡ್ತಕ್ಕಂಥ ಭಕ್ತಿಗೆ, ಆ ಸಿಗ್ತಕ್ಕಂಥ ಮುಕ್ತಿಗೆ ವಿಭೂತಿನೇ ಮೂಲ ಕಾರಣ ಅಂತ ಹೇಳ್ತಾರೆ. ಅದಕ್ಕೆ ವಿಭೂತಿಯಿಂದಲೇ ನಮ್ಮನ್ನು ಶುದ್ಧೀಕರಿಸಿಕೊಳ್ತಕ್ಕಂಥ ಒಂದು ಕ್ರಿಯೆ ಪ್ರಾರಂಭ ಆಗ್ಬೇಕಂತ ಹೇಳ್ತಾರೆ. ಮತ್ತೊಂದು ವಚನದಲ್ಲಿ ಹೇಳ್ತಾರೆ ಬಸವಣ್ಣನವರು, ಅಡ್ಡ ತ್ರಿಪುಂಡ್ರದ ಮುಕುಟಮಣಿ ರುದ್ರಾಕ್ಷಿಯ ವೇಷದ ಶರಣರ ಕಂಡಡೆ ನಂಬುವುದೆನ್ನ ಮನವು.
ಯಾರು ಮೂರು ಬೆರಳು ತ್ರಿಪುಂಡವನ್ನು ಪರಮಾತ್ಮನ ಸಂಕೇತವಾಗಿ ಮೂರು ಬೆರಳು ವಿಭೂತಿಯನ್ನು ಧರಿಸ್ತಾರೆ, ಒಂದು ರುದ್ರಾಕ್ಷಿ ಮಾಲೆಯನ್ನು ಧರಿಸ್ತಾರೆ. ಅಂತಹ ಶರಣರ ಕಂಡಡೆ ನನ್ನ ಮನ ನಂಬುತ್ತದೆ ಅಂತ ಹೇಳ್ತಾರೆ ಬಸವಣ್ಣನವರು. ಈ ನಚ್ಚುವುದೆನ್ನ ಮನವು ಸಂದೇಹವಿಲ್ಲದೆ, ಬಸವಣ್ಣನವರಿಗೆ ಅನುಮಾನವಿಲ್ಲದೆ ಇವರು ನನ್ನ ಮಕ್ಕಳು, ನನ್ನ ಶರಣರು ಅಂತಕ್ಕಂಥ ಭಾವ ಬರ್ತದಂತ. ಹಾಗಾಗಿ ಇವೆಲ್ಲದವರ ಕಂಡಡೆ ನಂಬೆ ಕೂಡಲ ಸಂಗಮ ದೇವ ಅಂತಾರೆ. ಬರೀ ಲಿಂಗ ಹಾಕೊಂಡು ನಾಚಿಕೆ ಬರ್ತಂತ ವಿಭೂತಿ ಹಚ್ಕೊಳ್ಳಲ್ಲ ಅಂದ್ರೆ ಬಸವಣ್ಣ ನಮಗೆ ನಂಬುವುದಿಲ್ಲ, ಮೆಚ್ಚುವುದಿಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕಂತ ಅಡ್ಡ ವಿಭೂತಿಯನ್ನ ಹಚ್ಕೊಳ್ಬೇಕು ಅಂತ ಹೇಳ್ತಾರೆ ಶರಣರು. ಮತ್ತೊಂದು ವಚನದಲ್ಲಿ ಹೇಳ್ತಾರೆ, ಅಡ್ಡ ವಿಭೂತಿ ಇಲ್ಲದವರ ಮುಖ ಹೊಲ್ಲ ನೋಡಲಾಗದು. ಅಡ್ಡ ವಿಭೂತಿ ಇಲ್ಲದವರ ಮುಖ ಹೊಲ್ಲ ನೋಡಲಾಗದು. ಯಾರು ವಿಭೂತಿ ಹಚ್ಚಲೋ ಅವರ ಮುಖ ಅದು ದರಿದ್ರ ಮುಖ, ಕೆಟ್ಟ ಮುಖ. ಹೊಲ್ಲ ಅಂದ್ರೇನು ದರಿದ್ರ, ಕೆಟ್ಟ ಅಂತ ಮುಖ ನಾನು ನೋಡುವುದಿಲ್ಲ ಅಂತಾರೆ ಬಸವತನ ದೇವರು. ಹಾಗಾಗಿ ನಾವು ಸದಾ ಮನೆಯಲ್ಲಿ ಕೇವಲ ಪೂಜೆ ಮಾಡೋದು ಅಷ್ಟೇ ಅಲ್ಲ, ಮುಖ ತೊಳೆದುಕೊಂಡಾಗ ಒಂದು ಸಲ ನಾವು ವಿಭೂತಿ ಬಸವ ಅಂತ ವಿಭೂತಿ ಧಾರಣೆ ಮಾಡ್ತಕ್ಕಂಥದ್ದು ವಿಭೂತಿ ಧಾರಣೆಯ ಒಂದು ಮಹತ್ವವನ್ನ ನಮ್ಮ ಬಸವಾದಿ ಪ್ರಮೋತರು ಹೇಳ್ಕೊಡ್ತಾ ಇದ್ದಾರೆ. ಮತ್ತೆ ಮತ್ತೊಂದು ವಚನದಲ್ಲಿ ಹೇಳ್ತಾರೆ, ಮುನ್ನ ಮಾಡಿದ ಪಾಪವೆಂತು ಹೋಗುವುದೆಂದು ಚಿಂತಿಸಬೇಡ, ಕಹಿ ಸೋರೆಕಾಯಿ ತಂದು ವಿಭೂತಿಯ ತುಂಬಿದಡೆ ಸಿಹಿಯಾಗದೆ 3 ದಿವಸಕ್ಕೆ. ಅಂತ ಒಂದು ಅದ್ಭುತ ಶಕ್ತಿ ವಿಭೂತಿಯಲ್ಲಿದೆ. ಇವತ್ತು ನಮಗಂತಹ ವಿಭೂತಿ ಸಿಗ್ತಾ ಇಲ್ಲ. ನಮಗೆ ಈ ಪೌಡರ್ನ ವಿಭೂತಿ ಇಲ್ಲ, ಅಂತ ಶಕ್ತಿ ಇಲ್ಲ. ಈ ಒಂದು ಕ್ರಿಯಾತ್ಮಕವಾಗಿ ತಯಾರಾಗಿರ್ತಕ್ಕಂಥ ವಿಭೂತಿಯಲ್ಲಿ ಕಹಿ ಸೋರೆಕಾಯಿ, ಕಹಿ ಇರ್ತಕ್ಕಂಥ ಕುಂಬಳಕಾಯಿಯಲ್ಲಿ ನಾವು ವಿಭೂತಿಯನ್ನು ತುಂಬಿದರೆ ಸಿಹಿ ಆಗ್ತಕ್ಕಂಥ ಶಕ್ತಿ ಅದರಲ್ಲದ ಅಂತ ಹೇಳ್ತಾರೆ ಬಸವಣ್ಣನವರು. ಅಯ್ಯ ಹಲವು ಕಾಲ ಕೊಂದ ಸೋನೆಗಾರನ ಕತ್ತಿಯಾಗದೇನೋ ಪರುಷ ಮುಟ್ಟಲಿಕ್ಕೆ ಹೊನ್ನಾಗದೆ ಅಂತ ಹೇಳ್ತಾರೆ. ಹಾಗಾಗಿ ಆ ಕಟಕರವ ಎಷ್ಟು ದಿವಸ ದನ ಕಳೆದ್ರು ಅದು ಅಷ್ಟು ಇದಾಗಿರ್ತಕ್ಕಂಥ ಕತ್ತಿ ಆದ್ರೂ ಕೂಡ ಏನಾಗ್ತದಂತ ಪರುಷಮಣಿ ಅಂದ್ರೆ ಅದನ್ನು ಬಂಗಾರ ಮಾಡ್ತಕ್ಕಂಥ ಪರುಷಮಣಿ ಅದನ್ನು ಸ್ಪರ್ಶ ಮಾಡಿದಾಗ ಅದು ಯಾವ ರೀತಿ ಅದು ಸ್ವಚ್ಛ ಆಗ್ತದಲ್ಲ, ಆ ರೀತಿಯಲ್ಲಿ ಲಲಾಟದಲ್ಲಿ ವಿಭೂತಿಯ ಬರೆಯಲಿಕ್ಕೆ ಪಾಪ ಪಲ್ಲಟವಾಗದೆ ಅಂತ ಕೇಳ್ತಾರೆ ಬಸವಣ್ಣ. ಪ್ರಶ್ನಿಸ್ತಾರೆ ನಮ್ಗೆ, ನಾವು ಹಣೆಯಲ್ಲಿ ನಾವು ವಿಭೂತಿ ಹಚ್ಚಿಕೊಂಡಾಗ ನನ್ನ ಹಿಂದಿನ ಜನ್ಮ ಕರ್ಮದ ಮೊತ್ತ ಎಷ್ಟೇ ಇರಲಿ ಅದು ಏನಾಗ್ತದ ತೊಡಗು ಹೋಗ್ತದ ಅಂತ ಹೇಳ್ತಾರ. ಹಾಗಾಗಿ ನಮ್ಗೇನ್ ಮಾಡ್ಬೇಕು, ಕೂಡಲ ಸಂಗನ ಶರಣರಿಗೆ ನೊಸಲ ವಿಭೂತಿಯನ್ನೇ ಇರಬೇಕು. ನೊಸಲ ವಿಭೂತಿಯನ್ನು ಧರಿಸಿಕೊಂಡು ನಾವು ಒಪ್ಪುವ ಶ್ರೀ ವಿಭೂತಿಯ ನೊಸಲಲ್ಲಿ ಧರಿಸಿ ದೃಷ್ಟಿಯಾರೆ ನಿಮ್ಮ ನೋಡಲೊಡನೆ. ಒಪ್ಪುವ ಶ್ರೀ ವಿಭೂತಿ ಅಂದ್ರೇನು, ಎಷ್ಟು ನೋಡ್ರಿ ಎಷ್ಟು ಕಳೆ ಬರ್ತದೆ ವಿಭೂತಿ ಧರಿಸ್ಕೊಂಡ್ರ ಅಂತ ಪರಮಾತ್ಮನ ಮೆಚ್ಚತಕ್ಕಂತ, ಗುರುದೇವನು ಮೆಚ್ಚತಕ್ಕಂತ ವಿಭೂತಿಯನ್ನು ಹಣೆಗೆ ಧರಿಸಿಕೊಂಡು ನಾವು ದೃಷ್ಟಿಯಾರೆ ಲಿಂಗವನ್ನು ನೋಡ್ತಾ ಹೋದೆವು ಅಂತಂದ್ರ ಬೆಟ್ಟದಷ್ಟು ತಪ್ಪು ಉಳ್ಳಡೆಯು ನಮಗೆ ಮುಟ್ಟಲಮ್ಮವು. ನಾವು ತಿಳಿದಾಗ ಇಲ್ಲಿವರೆಗೆ ಮಾಡಿರ್ತಕ್ಕಂತಹ ತಪ್ಪುಗಳು ಅವು ನಮಗೆ ಕರ್ಮವಾಗಿ ಕಾಡುವುದಿಲ್ಲ. ಅಂತ ಒಂದು ಪರಿಹಾರ ಮಾಡ್ತಕ್ಕಂಥ ಶಕ್ತಿ ನಮ್ಮ ವಿಭೂತಿಯಲ್ಲದೆ ಅಂತ ಹೇಳ್ತಾರೆ. ಹಾಗಾಗಿ ವಿಭೂತಿಯ ನೊಲಿದು ಧರಿಸಿದ ಯಾವ ಕರ್ಮವು ಹೊದ್ದಲಮ್ಮವು. ಕರ್ಮಗಳು ನಮಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಕೈಯಿಂದ ಕೆಟ್ಟ ಕಾರ್ಯಗಳು ಕೆಟ್ಟ ಕರ್ಮಗಳು ಆಗಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಪಾವನವ ಮಾಡುವುದು ಪರಮ ಪದವಿಯ ಮಾಡುವುದು. ಕರ್ಮಗಳು ದೂರ ಆಗುವುದಷ್ಟೇ ಅಲ್ಲ, ನಮಗೆ ಪಾವನ ಮಾಡ್ತದ, ನಮಗೆ ಶುದ್ಧ ಮಾಡ್ತದ, ನಮಗೆ ಪರಮ ಪದವಿ ಅಂದ್ರೆ ಯಾವುದು, ಪರಮಾತ್ಮನ ಪಾದದಲ್ಲಿ ನಾವು ಗಟ್ಟಿಯಾಗಿ ನಿಲ್ಲತಕ್ಕಂತ ಶಕ್ತಿ, ಅದೇ ಪರಮ ಪದವಿ. ನಾವು ಗುರುವಿನ ಮಕ್ಕಳಾಗ್ತಕ್ಕಂಥದ್ದೇ ಪರಮ ಪದವಿ ಅಂತ ಒಂದು ಭಾವವನ್ನ ವಿಭೂತಿ ನಮ್ಮಲ್ಲಿ ನಮಗೆ ರೂಢಿಸಿಕೊಡ್ತದೆ, ನಮಗೆ ತಂದು ಕೊಡ್ತದೆ. ಅಂತಹ ಪರಮ ಪಾವನ ಪದವಿಯನ್ನು ತಂದು ಕೊಡ್ತಕ್ಕಂಥ ಶಕ್ತಿ ವಿಭೂತಿ ಧಾರಣೆ ಇಲ್ಲದ ಅಂತ ಹೇಳ್ತಾರೆ. ಹಾಗಾಗಿ ಅಕ್ಕ ಮಹಾದೇವಿಯಕ್ಕ ಮೊದಲು ಮಹಾದೇವಿ ಆಕೆ ವಿಭೂತಿಯನ್ನ ಧರಿಸಿ ವಿಭೂತಿ ತತ್ವವನ್ನ, ಜ್ಞಾನ ತತ್ವವನ್ನು ತಿಳಿದುಕೊಂಡು ಏನಾದ್ರು ವಿಶೇಷವಾಗಿ ಆದವಳು ಅಕ್ಕ ಮಹಾದೇವಿ ಆದರು. ಹಾಗೆ ಬಸವಣ್ಣ ಏನಾದ್ರು ಸಣ್ಣನ ಬಸವಣ್ಣ ಆದರು. ಈ ರೀತಿಯಲ್ಲಿ ಮಹಾತ್ಮರು ವಿಭೂತಿಯನ್ನ ಧಾರಣೆ ಮಾಡಿ ವಿಭೂತಿ ತತ್ವವನ್ನ, ಜ್ಞಾನ ತತ್ವವನ್ನು ಅಳವಡಿಸಿಕೊಂಡು ಅವರು ವಿಶೇಷ ವ್ಯಕ್ತಿತ್ವವನ್ನು ಹೊಂದಿದರು, ವಿಶೇಷ ಪದವಿಯನ್ನು ಹೊಂದಿದರು. ಅವರು ಹೊಂದಿದ್ರು ನಮಗೆ ಸಾಧ್ಯವಿಲ್ಲ ಅಂತಲ್ಲ, ನಾವು ಕೂಡ ಇವತ್ತು ಆ ದಿಶೆಯಲ್ಲಿ ಪ್ರಯತ್ನ ಮಾಡಿದರೆ ನಮಗೆ ಈ ಒಂದು ಎಲ್ಲ ಕರ್ಮ ಕಟಾಸ್ಕೊಂಡು ಮಹಾಪದವಿಯಡೆಗೆ ಪರಮಾತ್ಮನಡೆಗೆ ಹೋಗ್ತಕ್ಕಂಥ ಒಂದು ಸಾಧನ ವಿಭೂತಿ ಆಗಿದೆ ಅಂತಕ್ಕಂಥದನ್ನ ಶರಣರು ಅನೇಕ ವಚನಗಳಲ್ಲಿ ಅನೇಕ ವಿಧದಲ್ಲಿ ನಮಗೆ ತಿಳಿಸ್ತಾ ಹೋಗ್ತಾರೆ. ಹಾಗಾಗಿ ಸಕಲ ಕ್ರಿಯೆಗಳಿಗಿದು ಕವಚ. ನಮ್ಮ ಜೀವನದ ಪ್ರತಿಯೊಂದು ಕಾರ್ಯದಲ್ಲಿ ಪ್ರಾರಂಭದಲ್ಲಿ ನಾವೇನು ಮಾಡ್ಬೇಕ್ರಿ, ಅದಕ್ಕೆ ವಿಭೂತಿಯನ್ನ ಬಳಸಿನೇ ನಾವು ಮಾಡ್ತೀವಿ. ಒಂದು ಅಡಿಗೆ ಮಾಡಿದ್ರ ಅಡಿಗೆಯ ಒಂದು ಪೂಜೆ ಮಾಡಿ ಪ್ರಸಾದ ಮಾಡ್ಕೊಂಡು ಉಣ್ತೇವೆ. ನಮ್ಮ ಹೊಸ ಬಟ್ಟೆಯನ್ನು ತಂದ್ರ ಅದಕ್ಕೆ ನಾವು ಸ್ಪರ್ಶಿಸಿ ಬಸವ ಅಂತ ವಿಭೂತಿಯಿಂದ ಸ್ಪರ್ಶಿಸಿ ಅದನ್ನು ಬಳಸ್ತೇವೆ. ಮನೆಯಲ್ಲಿ ಒಂದು ಹೊಸ ಫ್ರಿಜ್ ತಂದ್ರೆ ಅದಕ್ಕೆ ವಿಭೂತಿಯನ್ನು ಹಚ್ತೇವೆ. ಹಾಗಾಗಿ ನಮ್ಮ ಎಲ್ಲ ಕ್ರಿಯೆಗಳಿಗೆ, ನಮ್ಮ ಕುಟುಂಬದ ನಮ್ಮ ಜೀವನದ ಎಲ್ಲ ಕ್ರಿಯೆಗಳಿಗೆ ನಾವು ವಿಭೂತಿಯನ್ನೇ ಬಳಸಬೇಕು ಅಂತ ಹೇಳ್ತಾರೆ ಶರಣ. ಕುಂಕುಮಲ್ಲ, ಏನು ವಿಭೂತಿಯನ್ನು ಬಳಸಬೇಕು. ಸಕಲ ಕ್ರಿಯೆಗಳಿಗಿದು ಕವಚ. ಯಾಕೆ ಬಳಸಬೇಕಂತಂದ್ರ ಅದು ಕವಚವಾಗಿ ಕೆಲಸ ಮಾಡ್ತದೆ. ಕವಚ ಅಂದ್ರೇನು,
ರಕ್ಷಣೆ ಮಾಡ್ತದ. ನಾವು ಮಾಡುವಂತಹ ಎಲ್ಲ ಕ್ರಿಯೆಗೆ ಅದೇನ್ ಮಾಡ್ತದ, ನಾವು ಮಾಡುವಂತಹ ಎಲ್ಲ ಕೆಲಸಗಳಿಗೆ ವಿಘ್ನಗಳು ಅಡ್ಡಿ ಬಾರದಂತೆ ವಿಭೂತಿ ಏನ್ ಮಾಡ್ತದ, ರಕ್ಷಣೆ ಮಾಡ್ತದ ಅಂತ ಹೇಳ್ತಾರ. ಸಕಲ ವರ್ಷಕ್ಕಿದು ಶುಭ ತಿಲಕ. ಯಾವ್ದು ಶುಭ ತಿಲಕದ ಅಂತ ಕೇಳಿದ್ರ, ಯಾರೋ ಸ್ವಾಮಿ ಕಟ್ಟಿರ್ತಕ್ಕಂಥ ದಾರ ಅಲ್ಲ, ಇಲ್ಲಿ ಯಾರೋ ಅಂತೋಗಿಲ್ಲ, ಆದ್ರೂ ನಾನು ವಿವರಣೆ ಕೊಡ್ತೀನಿ. ಯಾರೋ ಕೊಟ್ಟಿರ್ತಕ್ಕಂಥ ದಾರ ನಮಗೆ ಇದಲ್ಲ, ಯಾರೋ ಕೊಟ್ಟಿರ್ತಕ್ಕಂಥ ಚಂದನ ಕುಂಕುಮ ಗಂಧ ನಮಗೆ ತಿಲಕ ಅಲ್ಲ. ನಮ್ದು ಯಾವ್ದು ಶುಭ ತಿಲಕ ಅಂತಂದ್ರ ನಮ್ಮ ಹಣೆಗೆ ನಾವು ಧರಿಸಿಕೊಳ್ತಕ್ಕಂಥ ವಿಭೂತಿ, ನಮ್ಮ ಆಜ್ಞಾ ಚಕ್ರದಲ್ಲಿ ಇಟ್ಟುಕೊಳ್ತಕ್ಕಂಥ ಬೊಟ್ಟು ನಮಗೆ ತಿಲಕ ಅಂತ ಹೇಳ್ತಾರೆ ಶರಣರು. ಹಾಗಾಗಿ ಅಘಟಿತ ಘಟಿತವೆನಿಸುವ ಅನುಪಮ ತ್ರಿಪುಂಡ್ರ ಅಂತ ಹೇಳ್ತಾರೆ. ಒಂದೊಂದು ವಾಕ್ಯದಲ್ಲಿ ಎಷ್ಟು ಅರ್ಥಗರ್ಭಿತ ಅಂತ ಹೇಳಿದ್ರೆ ಅಘಟಿತ ಘಟಿತ. ಯಾವುದು ನಾವು ಆಗಲ್ಲ ಅಂತೀವಿ, ಯಾವುದು ಆಗ್ತದ ಅಂತೀವಿ ಅಂತೆಲ್ಲ ಅಘಟಿತ ಘಟಿತ. ನಮಗ ಒಂದು ಏನೋ ಕೆಟ್ಟದ ಆಗ್ಬೇಕಾಗಿದೆಯಲ್ಲ, ಅದು ಆಗ್ಲಾರ್ದು ತಪ್ಪಿಸುವಂತ ಶಕ್ತಿ ಆ ಒಂದು ವಿಭೂತಿ ಧಾರಣೆ ಇಲ್ಲ ಅಂತ ಹೇಳ್ತಾರೆ. ಅಗತ್ಯ ಈಗ ಒಂದು ಹೋಗುವಾಗ ದಾರಿಯಲ್ಲಿ ಒಂದು ಏನೋ ಆಕ್ಸಿಡೆಂಟ್ ಆಗೋದಿತ್ತು ಅನ್ಕೋರಿ, ಅಥವಾ ಏನೋ ಒಂದು ಕೆಟ್ಟದಾಗೋದಿತ್ತು ಅಂದ್ರ ಅದನ್ನ ತಪ್ಪಿಸ್ತಕ್ಕಂಥ ಶಕ್ತಿ ವಿಭೂತಿ ಧಾರಣೆ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಎಣಿಕೆ ಇಲ್ಲದ ಭವಪಾಶ ಹರಿಯುವುದು. ನಾವು ಎಷ್ಟು ಜನ್ಮಗಳು ಸುತ್ತಿ ಸುತ್ತಿ ಬಂದಿದ್ದೇವೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಿಲ್ಲ, ಅಕ್ಕನಿಗೆ ಗೊತ್ತು. ಆಕೆ ಹೇಳ್ತಾಳ, ಸುತ್ತಿ ಸುತ್ತಿ ಬಂದೆ, ಎಷ್ಟು ಜನ್ಮಗಳು ಸುತ್ತಿ ಸುತ್ತಿ ಬಂದೆ, ಒಂದೂರ ಭಾಷೆ ಒಂದೂರಲ್ಲಿಲ್ಲ, ಒಂದೂರಲ್ಲಿ ಕೊಂಡಂತ ಆಹಾರ ಇನ್ನೊಂದೂರಲ್ಲಿಲ್ಲ. ನಮಗ್ ಗೊತ್ತು ಒಂದೂರು ಅಂದ್ರೆ ಒಂದು ಜನ್ಮ. ಆ ಒಂದು ಜನ್ಮದಲ್ಲಿ ಈಗ ನೋಡ್ರಿ ನಾಯಿಯಾಗಿ ನರಿಯಾಗಿ ಹಂದಿಯಾಗಿ ನೋಡ್ರಿ ಲಕ್ಷ ಚೌರೈಸಿ ಜನ್ಮದಲ್ಲಿ ತಿರುಗಿ ತಿರುಗಿ ಎಷ್ಟು ಸಲ ತಿರುಗಿ ಬಂದಿದೆಯೋ ಗೊತ್ತಿಲ್ಲ. ಹಾಗಾಗಿ ಈ ಎಣಿಕೆ ಇಲ್ಲದ ಈ ಭವಪಾಶ ಅಂದ್ರೆ ಯಮದೂತರು ಬಂದು ನಮ್ಗೆ ಹೇಳ್ಕೊಂಡು ಹೆಂಗ ಅಥವಾ ನಾವೇ ಲಿಂಗ ಪೂಜೆ ಮಾಡ್ಕೊಂಡು ನಾವೇ ಸ್ವ ಇಚ್ಛೆಯಿಂದ ಪ್ರಾಣ ಬಿಡ್ತಕ್ಕಂಥ ಆ ಒಂದು ಸದ್ಭಕ್ತರು ನಾವು ಆಗಬೇಕು. ಅದಕ್ಕೆ ಭವಪಾಶ ತಪ್ಪಿಸ್ಕೊಳ್ಳೋದು ಅಂತ ಹೇಳ್ತಾರೆ. ನಮಗೆ ಯಮದೂತರು ಬಂದು ಭವಪಾಶ ಹಾಕಬಾರ್ದು, ಶಿವದೂತರು ಬಂದು ನಮಗೆ ಕರೆದು ಒಯ್ದುಕೊಂಡು ಹೋಗ್ಬೇಕು ಅಂತಂದ್ರೆ ನಾವು ವಿಭೂತಿಯನ್ನು ಧರಿಸಬೇಕು ಅಂತ ಹೇಳ್ತಾರೆ. ತ್ರಿನಯನ ನೀನೊಲಿದು ಧರಿಸಿದೆ ಎಂದು ಆನು ಧರಿಸಿ ಬದುಕಿದೆ ಕೂಡಲ ಸಂಗಮ ದೇವ ಅಂತಾರೆ. ಪರಮಾತ್ಮನೇ ನೀನೇ ಭಸಿತವನ್ನು ಧರಿಸಿಕೊಂಡು ಇದ್ದೀಯ ಅಂತ ಕೇಳಿದ ಕಾರಣಕ್ಕಾಗಿ ನಾನು ಕೂಡ ನಿನ್ನನ್ನು ನೋಡಿ ವಿಭೂತಿಯನ್ನು ಧರಿಸಿಕೊಂಡು ಪಾವನ ಆಗ್ತಾ ಇದ್ದೇನೆ ಅಂತ ಹೇಳ್ತಾರೆ ಬಸವಣ್ಣನವರು. ಹಾಗಾಗಿ ವಿಭೂತಿ ಧಾರಣೆಯಿಂದ ಹಿತವಿದೆ ಸಕಲ ಲೋಕದ ಜನಕ್ಕೆ. ನಮ್ಮೊಬ್ಬರಿಗಲ್ಲ ನಿಮ್ಮೊಬ್ಬರಿಗಲ್ಲ, ಯಾರು ಬೇಕಾದ್ರೂ ವಿಭೂತಿಯನ್ನು ಧರಿಸಬಹುದು ಮಂತ್ರ ಹೇಳ್ತಾ. ಅಂತ ಸಕಲ ಲೋಕದ ಜನರಿಗೆ ಹಿತವಿದೆ ಅಂತ ಹೇಳ್ತಾರೆ, ಒಳ್ಳೆಯದಾಗ್ತದೆ ಅಂತ ಹೇಳ್ತಾರೆ. ಮತವಿದೆ ಶ್ರುತಿ ಪುರಾಣಾಗಮದ ಗತಿ ಭಕ್ತಿಯ ಬೆಳಕಿನ ಉನ್ನತಿ ಇದೆ. ನಮಗೆ ಗತಿ ಮುಕ್ತಿಯನ್ನು ಕೊಡ್ತದೆ, ಬೆಳಗಿನ ಉನ್ನತಿಯನ್ನು ಕೊಡ್ತದೆ, ನಮ್ಮ ಭಕ್ತಿಯಲ್ಲಿ ಬೆಳಕು ಮೂಡುತ್ತದೆ. ಹಾಗಾಗಿ ವಿಭೂತಿಯನ್ನು ಧರಿಸಿದರೆ ಭಗವನ್ನು ಕರೆಯುವುದು, ದುರಿತ ಸಂಕುಲವನ್ನು ಹೊರಿಸುವುದು. ನಮಗೆ ಬರ್ತಕ್ಕಂತಹ ದುರಿತಗಳನ್ನ ಹೊರಸಾಕ್ತದೆ ವಿಭೂತಿ, ನಮಗೆ ಸಂರಕ್ಷಣೆ ಮಾಡ್ತದೆ, ಹರನ ಸಾಮೀಪ್ಯದಲ್ಲಿರಿಸುವುದು. ಅದಕ್ಕಾಗಿ ನಾವು ವಿಭೂತಿಯನ್ನ ಧರಿಸಬೇಕು. ನೋಡ್ರಿ ಹೇಳ್ತಾರೆ, ಜವನ ಭೀತಿ ಮರಣ ಭಯದಿಂದ, ಜವನ ಭೀತಿ ಅಂದ್ರೆ ಯಮದೂತರ ಸಾವು, ಆ ಸಾವಿನ ಭಯದಿಂದ ಹಿಂದಿನ ಕಾಲದಲ್ಲಿ ಅಗಸ್ತ್ಯ ಕಸಪ್ಪ ಜಮದಗ್ನಿಗಳು ಧರಿಸಿದರು ನೋಡ, ಶ್ರೀಶೈಲ ಮಲ್ಲಿಕಾರ್ಜುನನ ಹೋಲಿಸುವ ಶ್ರೀ ವಿಭೂತಿ ಅಂತ ಅರ್ಥ ಮಾಡಿದೆ. ಶ್ರೀಶೈಲ ಚನ್ನ ಮಲ್ಲಿಕಾರ್ಜುನ ಅಂದ್ರೆ ದೇವರಿಗೆ ಹೋಲಿಸಬೇಕಾದ್ರೆ ನಮಗೆ ವಿಭೂತಿ ಧಾರಣೆಯ ಅವಶ್ಯಕತೆ ಇದೆ ಅಂತ ಹೇಳ್ತಾಳೆ. ಹಾಗಾಗಿ ಭವಪಾಶ ಭವಚಕ್ರವನ್ನ ನೀಗಿಸಿಕೊಳ್ಬೇಕಾದ್ರೆ ಶಿವ ಎಂದು ಶಿವನ ಕೊಂಡಾಡುತ್ತಾ ಶ್ರೀ ವಿಭೂತಿಯ ಧರಿಸಿ ಶ್ರೀ ಮಹಾದೇವನ ಪೂಜಿಸುವ ಆತನ ಕಾಯವೇ ಕೈಲಾಸ. ಕೈಲಾಸ ಮತ್ತೊಂದಿಲ್ಲ. ಏನಂತ ಶಿವ ಎಂದು ಶಿವನ ಕೊಂಡಾಡುತ್ತಾ ಶ್ರೀ ವಿಭೂತಿಯ ಧರಿಸಿ ಆ ಮಹಾದೇವನ ಪೂಜಿಸುವ ಆತನ ಕಾಯವೇ ಕೈಲಾಸ. ಆತನ ನುಡಿಯೇ ಪಾವನ, ಆತನ ನಡೆಯೇ ಪಾವನ, ಆತನ ದರ್ಶನ ಸ್ಪರ್ಶನವೇ ಸಕಲ ಪ್ರಾಣಿಗಳಿಗೆ ಸಾಲೋಕ್ಯ ಪದವಿಯುವುದು ನೋಡ. ಆ ಮಹಾತ್ಮನಿಂದ ಅಧಿಕರು ಭೂಲೋಕದಲ್ಲಿಲ್ಲ ಅಖಂಡೇಶ್ವರ ಅಂತ ಹೇಳ್ತಾರೆ. ಹಾಗಾಗಿ ಈ ಮತ್ತೆ ವಿಭೂತಿ ಧರಿಸ್ತಕ್ಕಂಥದ್ದು ಹಣೆ ಮೇಲೆ ಮತ್ತೊಂದು ಧರಿಸಬಾರ್ದು ಅಂತ ಹೇಳಿ ನಮ್ಮ ವೀರಗಣಾಚಾರಿ ಮಡಿವಾಳ ಮಹಾಚಿದ್ದಗಳು ಬಹಳ ಕಠೋರವಾಗಿ ಒಂದು ವಚನವನ್ನು ಹೇಳ್ತಾರೆ. ಕೊಂಬನೋದು ಹೊಲೆಯಂಗೆ ಕುಂಕುಮ ಹಣೆಯಲ್ಲದೆ ಶ್ರೀ ವಿಭೂತಿಯ ಒಪ್ಪುವುದೇ ಲಿಂಗ ಲಾಂಛನವ ತೊಟ್ಟು ಗುರು ಉಪದೇಶವ ಕೇಳಿ ನೊಸಲಲ್ಲಿ ವಿಭೂತಿ ಪಟ್ಟವ ಕಟ್ಟಿದ ಬಳಿಕ. ಹಣೆ ಮೇಲೆ ನಮಗೆ ನಾವು ಹುಟ್ಟಿದಾಗ ಗುರುದೇವರು ಬಂದು ನಮಗೆ ಹಣೆ ಮೇಲೆ ವಿಭೂತಿ ಪಟ್ಟವನ್ನು ಕಟ್ತಾರೆ. ನಮ್ಮ ಲಿಂಗವಂತ ಧರ್ಮದಲ್ಲಿ ಅದು ಜಾತೀಯತೆ ಬಗ್ಗೆ ಹೇಳುತ್ತೆ ಇಲ್ಲ. ನಮ್ಮ ಲಿಂಗವಂತ ವಿಶಾಲವಂತ ಧರ್ಮದಲ್ಲಿ ನಾವು ಹುಟ್ಟಿದಾಗ ಗುರುದೇವರು ಬಂದು ಮೊದಲು ಲಿಂಗ ಕಟ್ಟಲ್ಲ, ಮೊದಲು ಹಣೆಗೆ ವಿಭೂತಿ ಪಟ್ಟವನ್ನು ಕಟ್ತಾರೆ. ಅದಕ್ಕಾಗಿ ಹೇಳ್ದಲಕ್ಕ, ನಾ ಹುಟ್ಟಲೊಡನೆ ಶ್ರೀ ಗುರು ವಿಭೂತಿ ಪಟ್ಟವ ಕಟ್ಟಿ ಲಿಂಗವ ಸ್ವಾಯತ್ತವ ಮಾಡಿದನಾಗಿ ಆನು ಧನ್ಯಳಾವೆ ಅಂತ ಹೇಳ್ತಾಳೆ. ಹಾಗಾಗಿ ಇಲ್ಲಿ ಗುರು ಉಪದೇಶ ಕೇಳಿ ನೊಸಲಲ್ಲಿ ವಿಭೂತಿ
ವಿಭೂತಿ ಪಟ್ಟವನ್ನು ಕಟ್ಟಿ ಮತ್ತೆ ಹಣೆಯಲ್ಲಿ ಕುಂಕುಮ ತಿಲಕವನ್ನು ಕೊಂಡ್ರೆ ಹೊಲೆಗಿಂತ ಕಡೆ ಅಂತ ಹೇಳ್ತಾ ಇದ್ದಾರೆ ಮಡಿವಾಳ ಮಾಚಿದೇವರು. ಹಾಗಾಗಿ ವಿಭೂತಿಯ ಮೇಲೆ ಯಾವುದೇ ಕುಂಕುಮಾದಿ ತೈಲಗಳು ಗಂಧಗಳು ಏನು ನಾವು ಧರಿಸಬಾರದು ಅಂತಕ್ಕಂಥದ್ದು ಶರಣರ ಕಟ್ಟಪ್ಪಣೆ. ಹಾಗಾಗಿ ಬಸವ ಅಂತಕ್ಕಂಥ ಈ ಓಂಕಾರದ ಸಂಕೇತವಾಗಿರ್ತಕ್ಕಂಥ ಆಕಾರ ಉಕಾರದ ಸಂಕೇತವಾಗಿ ಸಚ್ಚಿತ್ ಆನಂದ ಸ್ವರೂಪವಾಗಿ ಗುರುಲಿಂಗ ಜಂಗಮನಿಗೆ ಒಲಿಸುವ ರೀತಿಯಲ್ಲಿ ನಾವು 3 ಬೆರಳು ವಿಭೂತಿಯನ್ನ ಹಚ್ಚಬೇಕು ಅಂತ ಹೇಳ್ತಾರೆ ಶರಣರು. ಬಹಳ ಜನ ಬಹಳ ಬಾರಿ ಹಚ್ಕೋತಾರೆ ವಿಭೂತಿ. ನೋಡ್ರಿ, ನಾವು ಹಚ್ಕೊಂಡ್ರ ಇನ್ನು ನಾವು ನೋಡಿರ್ತಕ್ಕಂಥ ಭೂತ ಪ್ರೇತಗಳು ಅಂದ್ರೆ ದುಷ್ಟ ಶಕ್ತಿಗಳು ದುಷ್ಟ ಜನರು ನಮಗೆ ನೋಡೋರಿಗೆ ಸಾತ್ವಿಕ ಕಳೆಬರಬೇಕು. ಆ ರೀತಿಯಲ್ಲಿ ವಿಭೂತಿಯನ್ನು ಧರಿಸಬೇಕು. ಮತ್ತೆ ಬಹಳ ತಿಳುವಳಿಕೆಯ ಜನಗಳು ಇಲ್ಲಿ ಬಸವ ಮಠದಲ್ಲಿ ಎಲ್ಲ ಶರಣರು ಇದ್ರಿ, ನೀವು ಚೆನ್ನಾಗಿ ಹಚ್ಕೊಳ್ರಿ. ಕೆಲವರು ಮೂಗಿನ ಮೇಲೆ ಹಚ್ಕೋತಾರ. ಇಲ್ಲಿ ಆಜ್ಞಾ ಚಕ್ರದಲ್ಲಿ ಪರಿಪೂರ್ಣದ ಸಂಕೇತವಾಗಿ ನಾವು ಗೋಲಾಕಾರದಲ್ಲಿ ವಿಭೂತಿಯನ್ನು ಧರಿಸಬೇಕು. ಹಣೆಯ ಮೇಲೆ 3 ಬೆರಳುಗಳ ವಿಭೂತಿಯನ್ನು ಗುರು ಮಂತ್ರದ ಸಂಕೇತವಾಗಿ ಧರಿಸಬೇಕು ಅಂತ ಹೇಳ್ತಾರೆ. ಹಾಗಾಗಿ ಈ ವಿಭೂತಿ ಧಾರಣ ಸ್ಥಳ ಅಂತಕ್ಕಂಥದ್ದು ನಮಗೆ ಬಹಳ ಒಂದು ಉನ್ನತ ಮಾರ್ಗದಡೆಗೆ ಒಯ್ತಕ್ಕಂಥ ಒಂದು ಸಿದ್ಧಿಯಾಗಿದೆ. ಅದಕ್ಕೆ ಇದು ಕೊನೆಯ ವಚನ ಹೇಳಿ ಮುಗಿಸ್ತೇನೆ. ಎಲ್ಲಾ ವ್ರತಗಳಿಗೆ ಮೇಲಾದ ವ್ರತ ವಿಭೂತಿ ವ್ರತ. ಈಗ ಅನೇಕ ವ್ರತಗಳನ್ನು ಮಾಡ್ತಾರೆ, ಅದರಲ್ಲಿ ವಿಭೂತಿ ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಕೂಡ ಒಂದು ವ್ರತ ಅಂತ ಹೇಳ್ತಾರೆ ಶರಣರು. ಸಕಲ ದುಃಖಗಳ ಪರಿಹಾರವ ಮಾಡುವುದೇ ಭಸ್ಮ ವ್ರತ. ನಮ್ಮ ಎಲ್ಲ ದುಃಖಗಳನ್ನು ನಿವಾರಣೆ ಮಾಡ್ತಕ್ಕಂಥ ವ್ರತ ಯಾವ್ದಾದ್ರು ಇದ್ರೆ ಅದು ವಿಭೂತಿ ವ್ರತ ಅಂತ ಹೇಳ್ತಾರೆ. ವಿಭೂತಿ ಧಾರಣೆಯಿಂದ ತನು ಶುದ್ಧತೆ ಆಗ್ತದೆ, ಮನು ಶುದ್ಧತೆ ಆಗ್ತದೆ. ಶಿವೈಕ್ಯ ಮಾರ್ಗ ಸೋಪಾನಕ್ಕೆ ಶ್ರೀ ವಿಭೂತಿಯೇ ಮುಖ್ಯವಯ್ಯ. ಶಿವೈಕ್ಯ ಅಂತ ಹೇಳ್ತಾ ಇದ್ದಾರೆ. ಶಿವನಲ್ಲಿ ಐಕ್ಯವಾಗುವಂತ ಸ್ಥಿತಿಗೆ ನಾವು ಹೋಗ್ಬೇಕಾದ್ರೆ ನಮಗೆ ವಿಭೂತಿ ಧಾರಣೆ ಬಹಳ ಮುಖ್ಯ ಅಂತ ಹೇಳ್ತಾರೆ. ಹಾಗಾಗಿ ನಾವು ವಿಭೂತಿಯನ್ನು ಧರಿಸಿ ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ವಿಭೂತಿ ಪುರುಷರಾಗುವಂತಹ ನಿಟ್ಟಿನಲ್ಲಿ ಸಾಗುವಂತ ಶಕ್ತಿ ವಿಭೂತಿಯಲ್ಲಿದೆ. ಹಾಗಾಗಿ ಬಸವಣ್ಣನವರ 52 ವಚನಗಳನ್ನ ಬಸವಣ್ಣನವರ 52 ಗುಣಗಳನ್ನು ಹೇಳುವಲ್ಲಿ ಅಕ್ಕ ಇದು ಕೂಡ ಹೇಳ್ತಾರೆ, ವಿಭೂತಿ ಧಾರಕರು ಅಂತ ಹೇಳ್ತಾರೆ. ಬಸವಣ್ಣನವರು ವಿಭೂತಿ ಧಾರಕರು. ಹಾಗಾಗಿ ಬಸವಣ್ಣನವರ ಮಕ್ಕಳಾಗಿರ್ತಕ್ಕಂಥ ನಾವುಗಳು ವಿಭೂತಿ ಧಾರಣೆಯನ್ನ ಮಾಡಿ ನಮ್ಮ ಜೀವನ ಮುಕ್ತಿಯನ್ನು ಹೊಂದಬೇಕು ಅಂತಕ್ಕಂಥದ್ದು ಶರಣರ ಆಶಯವಾಗಿದೆ. ನಾವು ಕೂಡ ಆ ದಿಶೆಯಲ್ಲಿ ನಮಗೆ ಈ ಒಂದು ಜ್ಞಾನ ಬಂದಾಗ ನಾವು ದೇವರಲ್ಲಿ ಮೊರೆ ಇಡುವಾಗ ಗುರುದೇವನು ಆಗಮಿಸಿ ನಮಗೆ ವಿಭೂತಿ ಪಟ್ಟವನ್ನ ಕಟ್ಟಿ ಲಿಂಗವನ್ನ ಕೊಟ್ಟು ನಮಗೆ ಮುಕ್ತಿ ಮಾರ್ಗದೆಡೆಗೆ ಕೈ ತೆಗೆದುಕೊಂಡು ಹೋಗ್ತಾರೆ. ಹಾಗಾಗಿ ಬಸವಣ್ಣನವರು ಲಾಂಛನವ ಕಂಡು ಶರಣೆಂಬಿ ಅಂತ ಹೇಳ್ತಾರ. ಆ ನಮ್ಮ ಎಲ್ಲ ಲಾಂಛನಗಳಲ್ಲಿ ಶರಣನ ಲಾಂಛನಗಳಲ್ಲಿ ವಿಭೂತಿ ಕೂಡ ಒಂದು ಮುಖ್ಯವಾಗಿರ್ತಕ್ಕಂಥ ಲಾಂಛನ. ಆ ವಿಭೂತಿಯನ್ನು ನಾವು ನೀವು ಧರಿಸಿಕೊಂಡು ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋಣ. ಹಾಗಾಗಿ ವಿಭೂತಿ ಅಂತಕ್ಕಂಥದ್ದು ಅದು ಸಾಮಾನ್ಯ ಅಲ್ಲ, ಪರಮಾತ್ಮನ ಚಿದ್ಬೆಳಕು. ಅದು ಪರಮಾತ್ಮನೆಡೆಗೆ ನಮ್ಮನ್ನು ಕರೆದುಕೊಂಡು ಹೋಗತಕ್ಕಂಥ ಅದ್ಭುತವಾದಂತಹ ಒಂದು ಬೆಳಕು ಅಂತಕ್ಕಂಥದನ್ನ ನಾವು ಮನವರಿಕೆ ಮಾಡಿಕೊಂಡು ನಾವು ಕೇವಲ ಹೊರಗಿನ ಧಾರಣೆಗಷ್ಟೇ ಮುಖ್ಯ ಕೊಡದೇನೆ ಆ ವಿಭೂತಿ ಧಾರಣೆಯ ಮುಖ್ಯ ಸಂಕೇತ ಏನು ಅಂತಂದ್ರೆ ನಮ್ಮ ಒಳಗಿನ ಜ್ಞಾನ ಸಂಪತ್ತು ಆತ್ಮ ಜ್ಯೋತಿಯನ್ನ ಜಾಗೃತ ಮಾಡಿಕೊಳ್ಳುವುದರ ಕಡೆಗೆ ನಾವು ಅಧ್ಯಯನ ಮಾಡೋಣ. ಶರಣನ ವಚನಗಳನ್ನು ಓದೋಣ. ಆ ದಿಶೆಯಲ್ಲಿ ಓದಿರ್ತಕ್ಕಂತಹ ವಚನಗಳಿಗೆ ನಾವು ನಡತೆಯಲ್ಲಿ ತರುವುದಕ್ಕೆ ಪ್ರಯತ್ನಿಸೋಣ ಅಂತಕ್ಕಂಥ ಮಾತನ್ನ ತಮ್ಮೆಲ್ಲರ ಶ್ರೀಪಾದಗಳಿಗೆ ಅರ್ಪಿಸಿ ಈ ಒಂದು ಬಸವಾದಿ ಪ್ರಮಥರ ತತ್ವ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಜೈರಾಬಾದಿನ ಬಸವ ಮಂಟಪದ ಎಲ್ಲ ಶರಣ ತಂದೆ ತಾಯಿಗಳಿಗೆ ಮುಖಂಡರಿಗೆ ಸರ್ವರಿಗೆ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಶರಣು ಶರಣ. ఓం శ్రీ గురు బసవలింగాయ నమః. ఇంతవరకు పరమ పూజ్య ఇందుమతి అక్క గారు విభూతి ధారణ యొక్క ప్రాముఖ్యతను గురించి ఎంతో తాత్వికంగా ఎంతో మార్మికంగా వచనాలను ఉదహరిస్తూ ఎంతో చక్కగా వివరించారు. నిజంగా చెప్పాలంటే వారి మాటల్లో ఏదైతే మనకు ఉపదేశించారో విభూతి ఇద్దరే యా భూతవిల్ల యా ప్రేతవిల్ల. విభూతి ధరించిన వానికి ఏ భూతం కానీ ప్రేతం కానీ ఆశ్రయించదు. తను మన భావశుద్ధికై విభూతి ధారణ అనివార్యము. అంతేకాకుండా విభూతి ధరించిన వానికి దుష్కర్మలు జరగకుండా కాపాడుతుంది.
విభూతి ధరించిన వాడు దుష్కర్మల నుండి రక్షింపబడతాడు. అంతేకాకుండా మన షటస్థల సిద్ధాంతంలో భక్తి స్థలము నుండి ఐక్య స్థలం వరకు ఏదైతే ఒక ఆధ్యాత్మిక ప్రయాణం ఉందో అందులో ముందుకు సాగేటందుకు విభూతి ధారణ అనేది ఒక సాధనంగా, ఒక చుక్కాని వలె మనకు సహాయపడుతుంది అనే విషయాన్ని ఎంతో చక్కగా వివరించారు. విభూతి ధరించిన వానికి అతడు చెడు పనులు చేసేటందుకు అతని అంతరాత్మ ఒప్పుకోదు. నుదిటి పైన విభూతి ఉన్నవాడు చెడు పనులు చేసేటందుకు జంకుతాడు. అందుకొరకే మాతాజీ అక్కగారు ఈరోజు తమ ప్రవచనంలో అదే విషయాన్ని చెప్పారు. మన అంతరాత్మ యొక్క జ్ఞానం వృద్ధి చెందేటందుకు ఈ విభూతి ధారణ అనేది ఎంతో అవసరమనే విషయాన్ని కూడా తమ ప్రవచనంలో ఈరోజు ఎంతో చక్కగా వివరించారు. వారికి మనందరి తరఫున వారి శ్రీచరణంలో మరొకసారి నమస్కరిస్తూ ధన్యవాదాలు, కృతజ్ఞతలు.